Audio Jungle. Audio Jungle. ನಮಸ್ಕಾರ ವೀಕ್ಷಕರೇ, ಜನನಾಯಕ ಪುಟಿ ವಾಹಿನಿಯ ಸಮಸ್ತ ವೀಕ್ಷಕ ಬಂಧುಗೆ ಸ್ವಾಗತ. ನಾನು ಹೊನ್ನಸ್ವಾಮಿ. ಇವತ್ತೇನು ಹಳ್ಳಿ ಬಾಳಕ್ ಚಂದ, ಸಿಟಿ ನೋಡಕ್ ಚಂದ ಅಂತ ಹೇಳ್ತಾರೆ. ಆ ರೀತಿಯಾಗಿ ಇವತ್ತು ಒಂದು ಉದಾಹರಣೆಯಾಗಿ ನನಗೆ ಇಲ್ಲಿ ಆಸಕ್ತಿ ಬಂದಿದ್ದು, ಇವತ್ತು ಹಳ್ಳಿಯಲ್ಲಿ ಯಾವುದೇ ಒಂದು ಹಬ್ಬ ಮಾಡಲಿ ಒಗ್ಗಟ್ಟಿನಿಂದ ಅದು ಮಾಡ್ತಕ್ಕಂಥ ಕೆಲಸ. ಪ್ರತಿಯೊಂದು ಸಮುದಾಯ ಕೂಡ ಎಲ್ಲ ಜಾತಿಯವರು ಕೂಡ ಇವತ್ತು ಒಗ್ಗಟ್ಟಾಗಿ ಇಲ್ಲಿ ಒಂದು ಗಣೇಶನ ಉತ್ಸವವನ್ನು ಮಾಡ್ತಕ್ಕಂಥದ್ದು. ಓಂ ವಿಘ್ನೇಶ್ವರಾಯ ನಮಃ. 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 ತಾಲೂಕಿನ ಕುರೆಕೊಪ್ಪ ಒಂದು ಗ್ರಾಮದಲ್ಲಿ ಇವತ್ತು ನಾನು ವಿಸಿಟ್ ಮಾಡಿರ್ತಕ್ಕಂಥದ್ದು. ಬಹುಶಃ ವಿಶೇಷತೆ ಏನಂದರೆ ಸ್ನೇಹಿತರೆ, ಇವತ್ತು ಕೂಡ ಈ ಒಂದು ಹಳ್ಳಿಯಲ್ಲಿ ಸತತವಾಗಿ 13 ವರ್ಷ ಇಲ್ಲಿ ಗಣೇಶನ ಪ್ರತಿಷ್ಠಾಪನೆ ಮಾಡ್ತಾ ಇರೋದು ದೃಶ್ಯದಲ್ಲಿ ತಾವು ಕಾಣ್ಬೋದು. ಇವತ್ತು ಇಲ್ಲೇನು ದೃಶ್ಯದಲ್ಲಿ ತಾವೆಲ್ಲ ಕಾಣ್ತಾ ಇದ್ದೀರಾ, ಭಾರಿ ಎಲ್ಲ ಯೂನಿಫಾರ್ಮಲ್ಲಿ ಇದ್ದಾರೆ. ಇಲ್ಲಿ ಗಣೇಶನ ಒಂದು ಹೆಸರನ್ನು ಬರ್ಕೊಂಡು ಎಲ್ಲ ಯೂನಿಫಾರ್ಮ್ ನೋಡಿ, ಎಲ್ಲ ಯೂನಿಫಾರ್ಮಲ್ಲಿ ಇರ್ತಕ್ಕಂಥವ್ರು. ಅದರಲ್ಲಿ ಕೂಡ ಇವತ್ತು ಈ ಯೂನಿಫಾರ್ಮ್ ಬಿಟ್ಬಿಟ್ರೆ ಇಲ್ಲಿ ಯಾರು ಸೂಟು ಬೂಟ್ ಹಾಕೊಂಡಿರೋರು ಯಾರೂ ಅಲ್ಲ, ಎಲ್ಲ ಕೂಡ ಇವತ್ತು ಬಡ ಕುಟುಂಬದವರೇ. ಹೌದು ಸ್ನೇಹಿತರೆ, ಸಂಡೂರು ತೋರಣಗಲ್ ಹೋಬಳಿಯ ಕುರೆಕೊಪ್ಪದಲ್ಲಿ ಗಣೇಶ ಚತುರ್ಥಿ ದಿನದಂದು ಆಂಜನೇಯ ದೇವಸ್ಥಾನದಲ್ಲಿ ಗಣೇಶ ಪ್ರತಿಷ್ಠಾಪನೆಯನ್ನು ಮಾಡಲಾಯಿತು. ಸತತವಾಗಿ 13ನೇ ವರ್ಷಾಚರಣೆಯಲ್ಲಿ ಗಣೇಶ ಉತ್ಸವ ಆಚರಿಸಿಕೊಳ್ಳುತ್ತಿರುವ ಕುರೆಕೊಪ್ಪ ಗ್ರಾಮದ ಜೈ ಗಣೇಶ್ ಮಿತ್ರ ಮಂಡಳಿ 5 ದಿನಗಳ ಕಾಲ ಸಾಂಸ್ಕೃತಿಕ ಕ್ರೀಡೆಗಳು, ಮಕ್ಕಳಿಗಾಗಿ ರಸಪ್ರಶ್ನೆ, ರಂಗೋಲಿ ಸ್ಪರ್ಧೆ, ಅಂತ್ಯಾಕ್ಷರಿ ಇನ್ನಿತರ ಸ್ಪರ್ಧೆಗಳನ್ನು ನಡೆಸಿ ಬಹುಮಾನ ವಿತರಿಸುವ ಮೂಲಕ ಕುರೆಕೊಪ್ಪ ಗ್ರಾಮದ ಜೈ ಗಣೇಶ ಮಿತ್ರ ಮಂಡಳಿ ಯುವಕರು ಗ್ರಾಮಕ್ಕೆ ಮಾದರಿಯಾದರು.
ಜೈ ಗಣೇಶ್ ಮಿತ್ರ ಮಂಡಳಿ ಯುವಕರಿಂದ ಸತತವಾಗಿ 5 ದಿನ ಗಣೇಶ ಮೂರ್ತಿಗೆ ಪೂಜೆ ಸಲ್ಲಿಸಿ ಪ್ರತಿಷ್ಠಾಪಿಸಿದ ಗಣೇಶ ಮೂರ್ತಿಯನ್ನು ತುಂಬ ಅದ್ದೂರಿಯಾಗಿ ಮೆರವಣಿಗೆ ಮೂಲಕ ವಿಸರ್ಜಿಸಿದರು. ಅಪಾರ ಮಕ್ಕಳು, ಹಿರಿಯರು, ಯುವಕರು, ಮಹಿಳೆಯರು ಸೇರಿದಂತೆ ಟ್ರ್ಯಾಕ್ಟರ್ ಮೂಲಕ ಗಣಪತಿ ಮೂರ್ತಿಯ ಭವ್ಯ ಮೆರವಣಿಗೆ ಜರುಗಿತು. ಈ ಮೆರವಣಿಗೆಯಲ್ಲಿ ಡ್ಯಾನ್ಸ್ ಮಾಡುವ ಮೂಲಕ ಯುವಕರು ಕುಣಿದು ಕುಪ್ಪಳಿಸಿದರು. ಬೆಳಕಾಗಿ ತಂದೆಯ ಪ್ರೇಮದ ಸ್ತ್ರೀಯಾಗಿ ನನಗಾಗಿ ನನ್ನ ಜೊತೆಯಾಗಿ ನನಗಾಗಿ ನನ್ನ ಜೊತೆಯಾಗಿ ಸ್ನೇಹದ ಮಾತಿಂದ ಪ್ರೀತಿಯ ಚೇನಿಂದ ರೈಟ್ ನೋಡ್ರಿ. ಚಿಂತೆ ನಮಗೇಕೆ ಇನ್ನು ರಪ್ಪ ಪಾಪ ಜರುವ ಮುನ್ನವೋಣ ಕಾರುಣ್ಯವನ್ನು ಹಬ್ಬವು ಇನ್ನು ಈ ಅಂದ ಚಂದ ರಪ್ಪ ಪಾಪ ಬಿಟ್ಟರೆ ಸಿಕ್ಕ ವರ್ಷ ನಾವು ಗಣಪ ಮನೆ ಹತ್ರ ಮಾಡ್ತೀವಿ ಸರ್. ನಮ್ಮ ಮೇರಿದ ವರ್ಷ ಮಾಡ್ತೀವಿ, ಹೊಸ ಪ್ರಸಾದ ಮಾಡಿಸ್ತೀವಿ. ಆ್ಯಕ್ಚುಲಿ ಇದು ಮನೇಲಿ ಗಣಪ ಪೂಜೆ ನಾವು ಮಾಡಿದ್ದಿಲ್ಲ ಸರ್. ನಮ್ಮ ಮನೇಲಿ ಪ್ರಸಾದ ಮಾಡಿಸಿದ್ದಿಲ್ಲ. ಆ್ಯಕ್ಚುಲಿ ನಮ್ಮ ಅನಿಸಿಕೆ ಏನಂದರೆ ನಮ್ಮ ಮನೇಲಿ ಮಾಡಿಸಿಲ್ಲ ಅಂತೇಳಿ ನಾವು ವರ್ಷದಲ್ಲಿ ಆಂಜನೇಯ ಗುಡಿ ಹತ್ರ ಕೂಡ ಗಣೇಶ ಹಬ್ಬಕ್ಕೆ ಬರ್ತೀನಿ ಸರ್. ಇಯರ್ಲಿ ಕಂಪಲ್ಸರಿ ಬಂದೇ ಹೋಗ್ತೀವಿ ಸರ್. ಅದಕ್ಕೆ ಈ ಸಲ ನಮ್ಮ ಗಣೇಶ ಹಬ್ಬ ಇಲ್ಲಿ ನಮ್ಮ ಆಂಜನೇಯ ಗುಡಿ ಹತ್ರ ಮಾಡೋ ನಮ್ಮ ಫ್ರೆಂಡ್ಸ್ ಎಲ್ಲ ಇರ್ತಾರೆ, ನಮ್ಮ ಕುಟುಂಬದೆಲ್ಲ ಇರ್ತಾರೆ ಅಂತೇಳಿ ಅದಕ್ಕಾಗಿ ಪ್ರಸಾದ ಮಾಡ್ಕೊಂಡು ಇಲ್ಲಿ ತೊಗೊಂಡಿದ್ದೀವಿ ಅಂದರೆ ಭಾಳ ವರ್ಷದಿಂದ ಇಲ್ಲಿ ಗಣೇಶನ ಕೂಡಿಸ್ತಾ ಇದ್ದಾರೆ. ಹಾಂ ಸರ್, ಇವಾಗ ಭಾಳ ವರ್ಷದಿಂದ ಕೂಡ ಸರ್ ಗಣಪತಿ. ಎಲ್ಲವುದು ಚೆನ್ನಾಗಿ ಮಾಡ್ಕೊಂಡು ಹೋಗ್ತದೆ. ಎಲ್ಲ ಕುಲ್ದಾರ ಅದಾರ ಸರ್, ಇಂಥವ್ರು ಇಲ್ಲ ಮುಂಗಿಲ್ಲ, ಎಲ್ಲ ಜನಾಂಗದಾರ ಎಲ್ಲ ಜನಾಂಗದವ್ರು ಬರ್ತಾರೆ. ಅಂತಾಕ್ಷರಿ ಅವೆಲ್ಲ ಮಾಡ್ತಿದ್ರು ಸರ್, ನಾವು ಬಂದಿಲ್ಲ ಸರ್. ಫಸ್ಟ್ನೇ ದಿನ ಬರ್ತೀವಿ ಸರ್, ಲಾಸ್ಟ್ನೇ ದಿನ ಬರ್ತೀವಿ ಸರ್. ಅಂತಾಕ್ಷರಿ ಕಾರ್ಯಕ್ರಮ ಆಯಿತು, ಇವತ್ತು ರಂಗೋಲಿ ಸ್ಪರ್ಧೆ ಆಯಿತು, ಕ್ವಿಜ್ ಕಾರ್ಯಕ್ರಮ ಆಯಿತು, ಭಜನಾ ಕಾರ್ಯಕ್ರಮ ಮುಗೀತು. ಟಿ ಶರ್ಟ್ ಒಂದು ಕೋಡ್ ಮಾಡ್ಕೊಂಡಿದ್ದಾರೆ ಎಲ್ಲರೂ, ಡ್ರೆಸ್ ಕೋಡ್ ಚೆನ್ನಾಗಿರುತ್ತೆ ಅಂತೇಳಿ. ಇದಾದ ನಂತರ ಇಲ್ಲಿ ಪ್ರಸಾದ ವಿತರಣೆ ಕೆಲವರು ಡೈಲಿ ಮಾಡ್ತಿದ್ದಾರೆ. ಇಲ್ಲಿ ಮೇನತ್ತು ಮರೆಗೌಡರ ಸಹಕಾರ ಭಾಳ ಇದೆ. ಇಲ್ಲಿ ಏನು ಕುಂಡಾಟ ಮಾಡೋಣ ದಿನ ಅವರು ಅಡ್ಜಸ್ಟ್ ಮಾಡ್ಕೊತಾರೆ. ಗಲಾಟೆ ಇದ್ರು ಇನ್ನೊಂದಿದ್ರು, ಹೌದಲ್ಲ ಸರ್? ಅಂದರೆ ಇಲ್ಲಿ ಎಷ್ಟು ವರ್ಷದಿಂದ ನೀವು ದೇವಸ್ಥಾನದಲ್ಲಿ ಮಾಡ್ತಾ ಇದ್ದೀರಿ? 13 ವರ್ಷ. 13 ವರ್ಷದಿಂದ ಏನಾರು ಆಗ್ಬೋದಾಗಿತ್ತು, ಯಾಕೆ ನಮ್ದು ಎಲ್ಲ ಜನಾಂಗದವ್ರು ಇರೋದಕ್ಕೋಸ್ಕರ ನಾವು ಯಾವುದೇ ಸೀಮಿತವಾದ ವ್ಯಕ್ತಿನ ಆಯ್ಕೆ ಮಾಡ್ಕೊಂಡಿಲ್ಲ, ಯಾವುದೇ ರಾಜಕೀಯ ಪಕ್ಷನ ಆಯ್ಕೆ ಮಾಡ್ಕೊಂಡಿಲ್ಲ. ನಮ್ದಾದ ಎಲ್ಲ ರಾಜಕೀಯ ವ್ಯಕ್ತಿಗಳಿದ್ರು ಸಹ ನಾವು ಯಾರನ್ನೂ ಇನ್ವೈಟ್ ಮಾಡಿಲ್ಲ ಇಲ್ಲಿಗೆ ಬರ್ಬೇಕಂತೇಳಿ. ಹಂಗಾಗ್ಲಿಕ್ಕೆ ನಾವೇನ್ ಮಾಡ್ತೀವಿ, ಯಾರ್ದೂ ಆಗಕ್ಕಾಗಿಲ್ಲ ಸರ್. ಆ ಬ್ಯಾನರ್ ಬೇಡ ಅಂತಾನೆ ನಾವು ಡಿಸೈಡ್ ಮಾಡಿದೀವಿ ಸರ್. ಹಂಗಾಗ್ಲಿಕ್ಕೆ ನಾವು ಆ ಬ್ಯಾನರ್ನ ಹಾಕಕ್ಕೆ ಹೋಗೇ ಇಲ್ಲ. ಎಲ್ಲರೂ ಒಂದೇ ನಾವು ಅಂತೇಳಿ ಒಂದೇ ಮನೋಭಾವದಿಂದ ಕಾಣೋದಕ್ಕೋಸ್ಕರ ಯಾರಿಗೂ ಇನ್ವೈಟ್ ಮಾಡ್ಕೊಂಡಿಲ್ಲ ಸರ್. ನೀವು ಪ್ರಚಾರ ಆಗ್ಬೇಕಲ್ಲ, ನೀವು ಕೊಟ್ಟಿರತಕ್ಕಂಥ ಪ್ರಚಾರ ಜನಕ್ಕೆ ಗೊತ್ತಾಗಲ್ಲ. ಅವಶ್ಯಕತೆ ಇಲ್ಲ ಸರ್, ಅದ್ರದ್ದು ರಾಜಕೀಯದ ಅವಶ್ಯಕತೆ ಇಲ್ಲ ನಮ್ಗೆ. ಹಂಗಾಗಿ ಸರ್ ಪ್ರತಿ ವರ್ಷದಂತೆ ಈ ವರ್ಷ ಗೋಪಾಲವನ್ನು ಆಯ್ಕೆ ಮಾಡಿ ಅಧ್ಯಕ್ಷ ಮಾಡ್ಕೊಂಡು ನಾವು 13 ವರ್ಷಕ್ಕೆ 13 ಅಧ್ಯಕ್ಷನ ಆಯ್ಕೆ ಮಾಡಿರ್ತೀವಿ. ಈ ವರ್ಷ ಇವರಿದ್ದಾರೆ ಸರ್ ಅಧ್ಯಕ್ಷ. ಅಧ್ಯಕ್ಷರ ಅಂದ ತಕ್ಷಣ ಏನು ನಿಮಗೆ ಏನಾದ್ರು ಚೇಂಬರ್ ಇರ್ತದ, ಆಫೀಸ್ ಇರ್ತದ? ಚೇಂಬರಿನ ಆಫೀಸ್ ಎಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಸಮಸ್ಯೆನೇ ಇಲ್ಲ ಇಲ್ಲಿ. ನನ್ನ ಒಂದೇ ಮನೆ ನಮ್ದಿರೋದು, ಹಡಪ ಜನಾಂಗದವ್ರು ನಾವು. ನನ್ನಂತನೇ ಇಷ್ಟು ಪ್ರೀತಿಯಿಂದ ಸಾಕ್ತಿದೆ ಈ ಊರು ನನಗೆ. ಅಂಥ ಸಮಯದಲ್ಲಿ ಇವ್ರ ಹತ್ರ ಎಷ್ಟು ನಾವು ಕೃತಜ್ಞ ಇರಬೇಕಂದ್ರೆ, ಆ್ಯಕ್ಚುಲಿ ಇದು ನಾನು ಸುತ್ತಮುತ್ತ ಹಳ್ಳಿಯಲ್ಲೆಲ್ಲ ನೋಡಿದ್ದೇನೆ. ಆಂಜನೇಯನ ಯಾಕೆ ಅವ್ರು ಕೇಳಿದರೆ ಅವ್ರಿಗೆ ಆನ್ಸರ್ ಕೊಡೋಕ್ಕೆ ಬರಲಿಲ್ಲ.
ಅವ್ರ ಅಪ್ಪ ಅಮ್ಮಗೆ ಅದರ್ತಾರ ಇಲ್ಲ ಗೊತ್ತಿಲ್ಲ, ದೇವರಿಗೂ ಸ್ವಲ್ಪ ಜನ ಅದರ್ತಾರೆ. ಅದು ಆಂಜನೇಯ ಗುಡಿಯಲ್ಲಿ ಅಂದರೆ ಅಂತ ಮಾಡೋಕ್ಕೆ ಅವ್ರಿಗೆ ಧೈರ್ಯನೂ ಬರಲ್ಲ. ಅದಕ್ಕೋಸ್ಕರ ಈ ಗುಡಿ ನಮಗೆ 13 ವರ್ಷದಿಂದ, ನಾನು ಸಣ್ಣವನಿದ್ದೆ ಇನ್ನು, ಅವಾಗಿಂದ ನಮ್ಮ ಹಿರಿಕರು ಇವರು ಚಂದ್ರಶೇಖರ್ ಅಂತೇಳಿ, ನಮ್ಮ ಅಣ್ಣ ಬಸವರಾಜ್ ಅವರು, ಇವರು ಅಂದರೆ ನಮ್ಮ ಗೌಡರು ಅಂದರೆ ಎಲ್ಲದಕ್ಕೂ ಸಹಕಾರ ಕೊಟ್ಟು ನಮ್ಮನ್ನೆಲ್ಲ ಚೆನ್ನಾಗಿ, ಇಲ್ಲಿ ಏನೇ ಕಸ ಆ ಕಡೆ ಆಗಿರಲಿ ಈ ಕಡೆ ಏನೇ ಆಗಿರಲಿ, ಅವರು ಒಂದು ದಿವಸ ನಮಗೆ ಅನ್ನದಾನ ಮಾಡಿ ಒಂದು ಸ್ವಲ್ಪ ಸುಧಾರಿಸ್ಕೊಂಡು ನಮ್ಮನ್ನ ಈ ಥರ ಬೆಳೆಸಿದ್ದು ಅದು ಒಂಥರ ಅಂದರೆ ಊರಿನ ಹಿತದೃಷ್ಟಿಯಿಂದ ಎಲ್ಲರೂ ಒಳ್ಳೆ ಮನಸ್ಸಿದ್ದಾಗ ಒಳ್ಳೆಯದೇ ಮಾಡ್ತಾರೆ. ಇದು ಯಾವತ್ತೂ ಚೇಂಜ್ ಆಗಲ್ಲ. ಒಳ್ಳೇದಿದ್ದಲ್ಲಿ ಒಳ್ಳೇದು ಆಗೇ ಆಗತ್ತಂತ ನಮ್ಮ ಅಣ್ಣಂದರು, ಇಡೀ ನಮ್ಮ ಇದು ಜೈ ಶ್ರೀ ಗಣೇಶ್ ಸಂಘ ಇದೆಲ್ಲ, ಇವರೆಲ್ಲ ನಮಗೆ ಮುಂದುವರ್ಸಾಗ ಇನ್ಸ್ಪಿರೇಷನ್. ಇದನ್ನು ಯಾವತ್ತೂ ನಾವು ಎಂಡ್ ಮಾಡಲ್ಲ. ಏನೇ ಇರಲಿ ತುಂಬ ಅದ್ಭುತವಾಗಿ ಇನ್ನು ಮುಂದೆ ತುಂಬ ಚೆನ್ನಾಗೇ ಮಾಡ್ಕೊಂಡು ಹೋಗ್ತೀವಿ. ಪ್ರತಿ ವರ್ಷ ನೀವು ಬರ್ತೀರಿ, ನಿಮಗೆ ಅರ್ಥ ಆಗುತ್ತೆ ಪ್ರತಿ ವರ್ಷದಿಂದ ವರ್ಷಕ್ಕೊಂದು ಏನು ಇಂಪ್ರೂವ್ಮೆಂಟ್ ಆಗುತ್ತೆ ಅಂತೇಳಿ. ಧನ್ಯವಾದಗಳು. ಯಾವುದೇ ಒಂದು ಗಲಾಟೆ ಇಲ್ಲದೆ ಎಲ್ಲರೂ ಎಲ್ಲ ಒಂದು ಯುವಕರು ಒಂದಾಗಿ ನಾವು ಈ ಒಂದು ಗಣೇಶ ಮಿತ್ರ ಮಂಡಳಿ ಏನಿದೆಯಲ್ಲ 13 ವರ್ಷಗಳಿಂದ ಚೆನ್ನಾಗಿ ನಡೀತಾ ಇದೆ. ಯಾಕೆ ಸಾಂಸ್ಕೃತಿಕ ಕಾರ್ಯಕ್ರಮ ಈಗ ನೋಡ್ರಿ, ಇದೇ ವರ್ಷ ಅಂತ್ಯಾಕ್ಷರಿ ಆಯಿತು, ಕ್ವಿಜ್ ಆಯಿತು. ಮಕ್ಳಿಗೆ ಯಾಕಂದರೆ ಇವು ಮರ್ತ್ಬಿಟ್ಟಿದ್ದಾರೆ, ಬರೀ ಅದು ಯಾವ್ದು ಗೇಮ್ ಬರ್ತಾಯಿದೆ, ಪಬ್ಜ್, ಲೂಡೋ, ಅದೇ ಆ ಥರ. ಅದನ್ನು ಮರ್ಸೋಕ್ಕೋಸ್ಕರ ನಾವು ಏನಾದರೂ ಹುಡುಗರಿಗೆ ಒಂದು ಅವೇರ್ನೆಸ್ ಮಾಡ್ಬೇಕಂತೇಳಿ ಕ್ವಿಜ್ ಆಗಿರ್ಬೋದು, ಅಂತ್ಯಾಕ್ಷರಿ, ಭಜನೆ ಕಾರ್ಯಕ್ರಮ, ಭಜನೆ ಕಾರ್ಯಕ್ರಮ ಯಶಸ್ವಿ ಸೂಪರ್ ಚೆನ್ನಾಗಿ ನಡೀತು. ಆಮೇಲೆ ಬಂದಿರೋರಿಗೆ ಅನ್ನದಾನ ಆಗಲಿ ಎಲ್ಲ ಚೆನ್ನಾಗಿ ಒಂದು ನಮ್ಮ ಯುವಕರು ಎಲ್ಲರೂ ಒಂದಾಗಿ ಯಾವುದೇ ಒಂದು ಇದಿಲ್ಲಂಗೆ ಚೆನ್ನಾಗಿ ನಡೆಸ್ಕೊಂಡು ಹೋಗಿದ್ದಾರೆ. ಈ ವರ್ಷ ನನಗೆ ಭಾಳ ಖುಷಿ ಸಿಕ್ತು. ನೀವು ಅಂದ ಕಡೆಗೆ ಈಗ ಬ್ಯಾನರ್ ಹಾಕ್ಬೇಕಾಯ್ತು, ಶಾರ್ಟ್ ಟೈಮ್ ಆಗಿತ್ತು. ಯಾಕಂದರೆ ತೋರ್ಪಡಿಕೆ ಬೇಡ, ನಮಗೆ ಏನಂದರೆ ಇರಲಿ ಆಶೀರ್ವಾದ ಇದ್ದೇ ಇರುತ್ತೆ. ಮುಂದೆ ಏನಾದರೂ ಅವಕಾಶ ಕೊಟ್ಟರೆ ದೊಡ್ಡ ಸ್ಟೇಜ್ ಆಗಿ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ತೀವಿ ಅಂತೇಳಿ ನಂಬಿಕೆ. ಈ ವರ್ಷ ನಾವೇ ಹೇಳಿದ್ವಿ, ಅಂತ್ಯಾಕ್ಷರಿ, ರಸಪ್ರಶ್ನೆ ಕಾರ್ಯಕ್ರಮ, ಚಿತ್ರಕಲಾ ಸ್ಪರ್ಧೆ, ಹುಡುಗರಿಗೆಲ್ಲ ಸ್ವಲ್ಪ ಹೆಲ್ಪ್ ಆಗಲಿ, ಅವ್ರು ಸ್ವಲ್ಪ ನ್ಯಾಯಾಲಯ ಬೆಳೀಲಿ ಅಂಥೇಳಿ ನಾವೆಲ್ಲ ಈ ಸರಿ ಮಾಡಿದ್ವಿ. ರಸಪ್ರಶ್ನೆ ಕಾರ್ಯಕ್ರಮ, ಅಂತ್ಯಾಕ್ಷರಿ, ಮತ್ತು ಇವತ್ತು ಬೆಳಿಗ್ಗೆ ನಾವು ಚಿತ್ರಕಲಾ ಸ್ಪರ್ಧೆ ಇತ್ತು. ಆ ಥರ ಎಲ್ಲ ಮಾಡಿ ಪ್ರೈಸೆಲ್ಲ ಡಿಸ್ಟ್ರಿಬ್ಯೂಷನ್ ಮಾಡಿ ಈ ವಿಸರ್ಜನೆ ಕಾರ್ಯಕ್ರಮ ಪ್ರತಿ ವರ್ಷ 13 ವರ್ಷದಿಂದ ಹಂಗೆ ಇದೇ ಥರನೇ ನಡ್ಸ್ಕೊತ ಬರ್ತದೆ. ಭಾಳ ವಿಜೃಂಭಣೆಯಿಂದ ನಡ್ಸ್ಕೊಂಡ್ಬರ್ತೀವಿ. ಯಾಕಪ್ಪ ಇದು ಜಾತಿ ನಾವೆಲ್ಲ ಇಷ್ಟೆಲ್ಲ ಇದೆ ಯುವಕರು, ಬರೀ ನಾವು ಜಾತಿ ಅಂತ ಹೋದರೆ ನಾವೆಲ್ಲ ಒಂದಾಗದೆ ಅವಾಗ ಅನ್ನೋ ಒಂದು ಕಾನ್ಸೆಪ್ಟಿಂದ ಮೊದಲು ನಾವೆಲ್ಲ ಒಂದಾಗಬೇಕಲ್ಲ ಯುವಕರು. ಈಗಿನ ರಾಜಕೀಯ ಇದು ಸ್ಥಿತಿಗತಿ ನೋಡಿದರೆ ಜಾತಿಗಳು ಹೊಡೆದಾಡ್ತದೆ, ಆ ಥರ ಆಗ್ತದೆ. ಹಂಗಾಗಿ ಆ ಥರ ಬೇಡ ಅಂಥೇಳಿ ನಾವೆಲ್ಲರೂ ಸೇರಿ ಒಗ್ಗಟ್ಟಾಗಿ ಇವತ್ತಿಲ್ಲಿ ಗೌಡ್ರನ್ನಾಗಿರ್ಬೋದು ಕೇಳಿ, ನಾವು ಗುಡಿ ಕಮಿಟಿನಾಗಲಿ ಅವ್ರನ್ನೆಲ್ಲ ಕೇಳಿ ಈ ಥರ ನಾವು ಗಣೇಶ ಕೂಡಿಸ್ತೀವಿ ಊರಲ್ಲಿ ಎಲ್ಲ ಸಮಾಜದವರು ಅಂತೇಳಿ ಕೇಳಿ ಅವ್ರ ಒಪ್ಪಿಗೆ ಮೇರೆಗೆ ಇಲ್ಲಿ ನಾವು ಒಂದು ಗಣೇಶನ ಇದು ವಿಸರ್ಜನೆ ಮಾಡಲಿಕ್ಕೆ ನಾವು ಒಂದು ಅನುಮತಿ ಕೊಟ್ಟರು. ಇಲ್ಲಿದ್ದ ನಾವು ಪ್ರತಿಷ್ಠಾಪನೆ ಮಾಡ್ತೀವಿ. ಇವತ್ತಿಗೆ 13 ವರ್ಷ ಕಳೆದೋದು. ಆ 13 ವರ್ಷ ಕೂಡ ಯಾವ ರೀತಿ ಕಳೆದಂತ ಗೊತ್ತಾಯಿಲ್ಲ. ಆ ಥರ ನಮಗೆ ಫ್ರೆಂಡ್ಸ್ ಎಲ್ಲ ಸಪೋರ್ಟ್ ಮಾಡಿದರು. ಪ್ರತಿಯೊಬ್ಬರು ಸಪೋರ್ಟಿಂದ ಇವತ್ತು ನಾವು ಇಲ್ಲಿ ಈ ಒಂದು ಗಣೇಶ ಪ್ರತಿಷ್ಠಾಪನೆ ಆಯಿತು. ಮದುವೆ ಕೂಡ ಮಾಡೋ ಶಕ್ತಿ ಕೂಡ ಅವರಿಗೆ ಇಲ್ಲಿದೆ. ಅದು ಕೂಡ ಆಗಬೇಕೆಂಬುದು ಕೂಡ ನಮ್ಮ ಬೇಡಿಕೆ ಅಂತ ಕೂಡ ಕೆಲವರು ಹೇಳಿದ್ರು. ತಮ್ಮ ಅಭಿಪ್ರಾಯ ಸರ್, ಇದೇನು ನೀವು ಹೇಳಿದ್ರಿ, ಬಡವರ ಬಗ್ಗರಿಗೆ ಬೆಡ್ಶೀಟ್ ಆಗಲಿ ಅಂಥೇಳಿ ಗಣೇಶ ನಮಗೆ ಆ ಒಂದು ಇದು ಕೊಟ್ಟರೆ ಮುಂದಿನ ದಿನಗಳಲ್ಲಿ ಅದನ್ನು ನಾವು ನೆರವೇರಿಸೋಕ್ಕೆ ಸಂಕಲ್ಪ ಮಾಡ್ತೀವಿ ಸರ್. ಇವತ್ತಿಂದ ಸಂಕಲ್ಪ ಮಾಡ್ತೀವಿ. ಆ ಒಂದು ಕಾರ್ಯ ಮುಂದಿನ ದಿನ ನಾವು ಮಾಡ್ತೀವಿ ಸರ್, ಕಂಪಲ್ಸರಿ. ಇಲ್ಲಿ ಗಣೇಶ ಮಿತ್ರ ಮಂಡಳಿ ಹುಡುಗರು ಎಲ್ಲರೂ ಸೇರಿ ಕ್ವಿಜ್ ಕಾರ್ಯಕ್ರಮ ನಡೆಸಿದ್ರು ಸರ್. ಅದಕ್ಕೆ ಒಂದು ಸ್ಪಾನ್ಸರ್ ಆಗಿ ಫಸ್ಟ್ ಪ್ರೈಸ್ ಸೆಕೆಂಡ್ ಪ್ರೈಸ್ ಕೊಡಿಸ್ಬೇಕಂತ ಹೇಳಿದರು. ಅದನ್ನೇ ನಾವು ಸ್ಪಾನ್ಸರ್ ಮಾಡ್ತೀವಿ. ಇದಕ್ಕೆ ಕೊಡಬೇಕು. ಮಕ್ಕಳಿಗೆ ಮುಂದೆ ಇನ್ನೂ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತಾರೆ, ಹೆಲ್ಪ್ ಆಗುತ್ತೆ. ಚೆನ್ನಾಗಿ ಹೆಚ್ಚಿಗೆ ಜ್ಞಾಪಕ ಶಕ್ತಿ ಈ ಒಂದು ಗಣೇಶನ ಕುಂದಿರಿಸಿದಾಗ ಅವ್ರು ಏನೇನು ಇದು ಮಾಡಿದ್ರು ಅಂತೇಳಿ ಅವರಿಗೆ ಒಂದು ಇದಾಗುತ್ತೆ. ಹಂಗಾಗಿ ನಾವು ಇದು ಮಾಡ್ತೀವಿ. 13 ವರ್ಷಗಳಿಂದ ಸತತವಾಗಿ ಟ್ಯಾಕ್ಟ್ರಿ ಸೇವೆ ಮಾಡಿರ್ತಕ್ಕಂಥ ನಮ್ಮ ಸ್ನೇಹಿತ ರಮೇಶ್ ಅವರು ಅಣ್ಣ ತಮ್ಮಳಾಗಲಿ ತಮ್ಮಂದಿರಾಗಲಿ ಎಲ್ಲವೂ ನಾನು ಟ್ಯಾಕ್ಟ್ರಿ ಕೂಡ ಅಂತ ಕೇಳಿದ ಕೂಡ ನಾನು ಫ್ರೀಯಾಗಿ ಬಿಟ್ಕೊಂತ ಬರ್ತಿದ್ದೀನಿ. ಎಲ್ಲವೂ ಅದೇ ರೀತಿಯಿಂದ ಸಪೋರ್ಟ್ ಮಾಡ್ತಿದ್ದೆ. ಇನ್ನು ಮುಂದಕ್ಕೆ ಎಷ್ಟೋ ದಿನ ಮಾಡಲಿ ಅದು ಸಪೋರ್ಟ್ ನಾನು ಕೂಡ ಇರ್ತೀನಿ. ನಮ್ಮ ಟ್ಯಾಕ್ಟ್ರಿ ಕೂಡ ಆಗಲಿ ನಾನಾಗಲಿ ಎಲ್ಲರ ಜೊತೆಗೆ ಭಾಗವಹಿಸ್ತೀನಿ.
ಜೈ ಗಣೇಶ ಮಿತ್ರ ಮಂಡಳಿಯವರು 13 ವರ್ಷದಿಂದ ಆಂಜನೇಯ ದೇವಸ್ಥಾನದಲ್ಲಿ ಗಣೇಶ ಸ್ಥಾಪನೆಯನ್ನು ಮಾಡ್ತಿದ್ದಾರೆ. ನಾನು ಕಳೆದ 5 ವರ್ಷದಿಂದ ಇಲ್ಲಿ ನೋಡ್ಕೊಂತ ಬರ್ತಾಯಿದ್ದೀನಿ. ಇಲ್ಲಿನ ಅಣ್ಣವರಾಗಿರ್ಬೋದು, ನಮ್ಮ ಮಾಮನವರಾಗಿರ್ಬೋದು, ಎಲ್ಲ ರೀತಿಯಲ್ಲಿ ನಮಗೆ ಸಪೋರ್ಟ್ ಮಾಡ್ತಿದ್ದಾರೆ. ಈ ಸಂಘ ಬರೀ ಇಲ್ಲಿಗೆ ಗಣೇಶ ಹಬ್ಬಕ್ಕೆ ಮಾತ್ರ ಸೀಮಿತವಲ್ಲ. ನಾವು ಹೊರಗಡೆ ಏನೇ ಪ್ರೋಗ್ರಾಮ್ ಮಾಡಲಿ, ಯಾವುದೇ ಒಂದು ತೊಂದರೆ ಇರಲಿ, ಬಸ್ಸಿಂದಾಗಲಿ, ನಾವು ಕಾಲೇಜ್ಗಳಲ್ಲಿ ಯಾವುದೇ ತೊಂದರೆ ಆದ ಫಸ್ಟು ಹಣ ಹಿಂಗೆ ಇದೆ ಅಂತ ಅಂದಾಗ ಫಸ್ಟು ಬರೋದೇ ಈ ಸಂಘದವರು, ಜೈ ಗಣೇಶ ಮಿತ್ರ ಮಂಡಳಿಯವರು. ಈ ಸಂಘ ಇರೋದ್ರಿಂದ ನಮಗೆಲ್ಲ ಸಪೋರ್ಟಾಗಿ ನಿಂತಿದೆ. ನಮಗೆ ಯಾವುದೇ ಪ್ರಾಬ್ಲಮ್ ಆಗಲಿ, ಈ ಗುಡಿ ಏನಿದೆಲ್ಲ ಯಾವುದೇ ಸಮುದಾಯಕ್ಕೆ ಸೀಮಿತವಲ್ಲ ಈ ಆಂಜನೇಯ ಗುಡಿ ಅಂತೇಳಿ. ನಾವೇ ಈ ಗುಡಿ ಹತ್ರ ಬಂದಾಗಲಿ ಏನೇ ಆಗಲಿ ಮಾಡಿರ್ಸೋಣ ಹಣ ಹಿಂಗೆ ಐತೆ ಅಂತಂದರೆ ಫಸ್ಟ್ ಬರೋದೇ ಈ ಸಂಘದವರು. ಈ ಜೈ ಗಣೇಶ ಮಿತ್ರ ಮಂಡಳಿ ಹಣ ಒಂದೇ ಫೋನ್ ಮಾಡಿವಿ ಅಂದ್ರೆ ಸಾಕು, ಆ ಸಂಘದ ಪರವಾಗಿ ಎಲ್ಲರೂ ಬರ್ತಾರೆ. ಈ ಸಂಘ ಹಿಂಗೆ ಮುಂದುವರಿಲಿ. ಇಲ್ಲಿ ಬಂದಾಗಿದ್ದರಿಂದ ನಮ್ಮನ್ನಾಗಲಿ ಸಣ್ಣವರು ದೊಡ್ಡವರು ಅಂತ ಯಾರು ಕೀಳಾಗಿ ನೋಡೋದಿಲ್ಲ. ಅವರು ನಮಗೆ ಇನ್ಫಾರ್ಮೇಷನ್ ಆಗಿದ್ದಾರೆ. ಅವರು ಮಾಡುವಂಥ ಕೆಲಸಗಳು ನಮ್ಮನ್ನ ಮುಂದುವರಲಿ ಅಂತೇಳಿ ನಮಗೆ ಸಹ ಕಲಿಸ್ತಿದ್ದಾರೆ. ಆ ಸಂಘ ಪರವಾಗಿ ಆ ಸಂಘದವರು ನಾವು ಎಲ್ಲರಿಗೆ ಕೃತಜ್ಞತೆ ತಿಳಿಸ್ತಾ ಮತ್ತು ಹಾಗೆ ಇದೆ ಈ ಸಂಘ ಹಿಂಗೆ ಇರ್ತಾ ಮತ್ತು ನಮಗೆ ಸಹ ಕಲಿಸ್ತಾ ಈಗ ಮುಂದೆ ಬೆಳೀಲಿ ಅಂತ ಕೇಳ್ತೀನಿ. ಧನ್ಯವಾದ. 13 ವರ್ಷದಿಂದ ಇಲ್ಲಿ ಗಣೇಶನ ಪ್ರತಿಷ್ಠೆ ಇದು ಮಾಡ್ತಾಯಿದ್ದಾರೆ, ಅನ್ನದಾನ ಮಾಡ್ತಾಯಿದ್ದಾರೆ. ಏನು ತೊಂದರೆ ಇಲ್ಲದ ಪ್ರತಿಯೊಂದು ನೋಡ್ಕೊತ ಹೋಗ್ತಾ ಇದ್ದಾರೆ. ಯಾವುದೂ ತೊಂದರೆ ಕೊಡಲ್ಲ. ಪ್ರತಿ ವರ್ಷ ಇದೇ ಥರ ಮಾಡ್ತಾರೆ. ಆಮೇಲೆ ಅಣ್ಣ ತಮ್ಮಂದಿರೋ ಥರ ಎಲ್ಲ ನೋಡ್ಕೊಂಡು ಹೋಗ್ತಾರೆ. ಯಾವುದೇ ತೊಂದರೆ ಇಲ್ಲ. ವಿಘ್ನೇಶ್ವರಾಯ ನಮಃ. ಓಂ ವಿಘ್ನೇಶ್ವರಾಯ ನಮಃ. ಓಂ ವಿಘ್ನೇಶ್ವರಾಯ ನಮಃ. ಓಂ ವಿಘ್ನೇಶ್ವರಾಯ ನಮಃ. ಒಂದೇ ಸಮಾಜದವರಲ್ಲ, ಎಲ್ಲ ಸಮಾಜದ ಬಂಧುಗಳು ಇಲ್ಲಿ ಬಂದು ಸೇರಿ ಕಲಿತೀವಿ. ಒಳ್ಳೆಯದಾದ ಒಂದು ಭಕ್ತಿಯಿಂದ ಗಣಪನನ್ನು ಭಜನೆ ಮುಖಾಂತರ ಆಮೇಲೆ ವಾದ್ಯಗಳ ಮುಖಾಂತರ ಆ ಗಣಪನನ್ನು ಸುರಕ್ಷಿತವಾಗಿ ವಿಸರ್ಜನೆ ಮಾಡ್ತೀವಿ ಸರ್. ಇದೇ ರೀತಿಯಾಗಿ ಸಪೋರ್ಟ್ ಮಾಡಿ ನಾವು ಮುಂದೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಈ ಒಂದು ಕಾರ್ಯಕ್ರಮ ನಡೆಸ್ಕೊಡ್ತಿದ್ವಿ. ಧನ್ಯವಾದ. ಎಷ್ಟೇ ತಾಕತ್ತಿದ್ರು ಎಲೆಕ್ಟ್ರಿಕ್ ಕಂಬ ಹಿಡಿಬಹುದು, ಆದ್ರೆ ಈ ಪವರ್ನ ಹಿಡಿಯಕ್ಕಾಗಲ್ಲ. Everybody step on the beat. Power, stick to the rhythm of the beat. Power, bad man no feel defeat. Hey.